ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಈಗ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ಅಪ್ಪಳಿಸಿದರೆ ಅಪ್ಪಚ್ಚಿ ಹಾಕುತ್ತೀರಿ ಜೋಕೆ. ಭೂಮಿಗೆ ಉಲ್ಕಾಪಾತ ಆಗಿರೋದನ್ನು ಮೊನ್ನೆ ಅಮೇರಿಕಾನೇ ದೃಢೀಕರಿಸಿದೆ. ಅಮೇರಿಕಾದ ಕೆಲವು ಭಾಗಗಳಲ್ಲಿ, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ ಆ ಭಾಗಗಳಲ್ಲಿ ಭೂಕಂಪ ಆದ ಅನುಭವ ಆಗಿ ಜನ ಭೂಕಂಪ ಐತೆ ಅನ್ನೋದು ಹೊರಗಡೆಗೆ ಕಕ್ಕಾಬಿಕ್ಕಿಯಾಗಿ ಹೊರಗಡೆ ಬಂದು ನೋಡ್ತಾರೆ. ವರದಿಗಳು ಹೇಳಿದ್ವು ಭೂಕಂಪ ಸಂಭವಿಸಿಲ್ಲ. 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆದಂತಹ ಕ್ಷುದ್ರ ಗ್ರಹದ ಒಂದು ಸದ್ದಿಗೆ ಭೂಮಿಯಲ್ಲಿ ಕಂಪನ ಆಗಿರ್ತಕ್ಕಂಥದ್ದು. ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಇರತಕ್ಕಂಥ ಅದೆಷ್ಟೋ ಸಾವಿರಾರು ಕ್ಷುದ್ರ ಗ್ರಹಗಳು ಒಮ್ಮೆಲೇ ಭೂಮಿಯ ಕಡೆಗೆ ಒಂದೇ ಸಾರಿ ಸಾಲಿಟ್ಕೊಂಡು ಬಂದುಬಿಟ್ರೆ ಯಾವ ಕ್ಷುದ್ರ ಗ್ರಹದ ಮೇಲೆ ಬಾಂಬ್ ಹಾಕ್ತೀರಾ? ಯಾವುದನ್ನು ಚದುರಿಸ್ತೀರಾ ನೀವು? ವೀಕ್ಷಕ ಬಂಧುಗಳೇ, ಕಳೆದ ಒಂದು 15 ದಿನಗಳಿಂದ ಪ್ರಮುಖವಾದಂತಹ ಚಾನಲ್ಗಳು, ಪ್ರಖ್ಯಾತಿ ಹೊಂದಿದ ಯೂಟ್ಯೂಬರ್ಸು, ಅದರಲ್ಲೂ ವಿಶೇಷವಾಗಿ ನಮ್ಮ mastmaga.comನ ಅಮರ್ ಪ್ರಸಾದ್ ಅಂತವರು ಭಾಳಷ್ಟು ಜನ ಒಳ್ಳೊಳ್ಳೆ ವಿಚಾರಗಳನ್ನು, ವೈಜ್ಞಾನಿಕ ಮಾಹಿತಿಗಳನ್ನು ಜನಕ್ಕೆ ಹೇಳ್ತಕ್ಕಂಥ, ತಿಳಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಕೆಲವು ವಿಶೇಷವಾದ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖ ಚಾನಲ್ಗಳಲ್ಲಿ ಪ್ರಸಾರ ಆದ ಒಂದು ಸುದ್ದಿ, ಅಮೇರಿಕಾದಲ್ಲಿ ಇದ್ದಕ್ಕಿದ್ದ ಹಾಗೆ ಅಮೇರಿಕಾದ ಕೆಲವು ಭಾಗಗಳಲ್ಲಿ, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ ಆ ಭಾಗಗಳಲ್ಲಿ ಭೂಕಂಪ ಆದ ಅನುಭವ ಆಗಿ ಜನ ಭೂಕಂಪ ಐತೆ ಅನ್ನೋದು ಹೊರಗಡೆಗೆ ಕಕ್ಕಾಬಿಕ್ಕಿಯಾಗಿ ಹೊರಗಡೆ ಬಂದು ನೋಡ್ತಾರೆ. ವರದಿಗಳು ಹೇಳಿದ್ವು ಭೂಕಂಪ ಸಂಭವಿಸಿಲ್ಲ. ಭೂಕಂಪ ಸಂಭವಿಸಿಲ್ಲ ಅಂತಂದರೆ ಇದೇನಿದು, ಕಟ್ಟಡ ಅಳ್ಳಾಡಿದೆ, ಕಿಟಕಿಗಳು ಶೇಕಾಗಿದೆ, ವಸ್ತುಗಳು ಬಿದ್ದೋಗಿದೆ, ಏನಿದು ಅಂತ ನೋಡಿದ್ರೆ ಭೂಕಂಪ ಅಲ್ದಿರಿ ಇದ್ಯಾಕೆ ಈ ಥರ ಆಯಿತು ಅಂತಂತ ಅವರು ಪ್ರತ್ಯಕ್ಷ ವರದಿಯನ್ನು ಕೇಳಿ ಅವಕ್ಕಾಗಿದ್ದಾರೆ. ಕಾರಣ ಏನು ಅಂತಂದರೆ, ವಿಜ್ಞಾನಿಗಳು ಕೊಟ್ಟ ವರದಿ ಆಕಾಶದಿಂದ ಬಂದು ಬಿದ್ದಂತಹ ಉಲ್ಕೆಗಳು, ಆ ಉಲ್ಕೆಗಳು ಭೂಮಿಗೆ ಬಂದು ಬಿದ್ದಿಲ್ಲ, ಭೂಮಿಯಿಂದ 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆಗಿದೆ. 4 ಕಿಲೋಮೀಟರ್ ಅಲ್ಲ, 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆಗಿದೆ. 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆದಂತಹ ಕ್ಷುದ್ರ ಗ್ರಹದ ಒಂದು ಸದ್ದಿಗೆ ಭೂಮಿಯಲ್ಲಿ ಕಂಪನ ಆಗಿರ್ತಕ್ಕಂಥದ್ದು. ಅದು ಭೂಕಂಪ ಅಲ್ಲ. ಅಂದರೆ ಭೂಮಿಗೆ ಉಲ್ಕಾಪಾತ ಆಗಿರೋದನ್ನು ಮೊನ್ನೆ ಅಮೇರಿಕಾನೇ ದೃಢೀಕರಿಸಿದೆ. ಆವಾಗೇ ಬರೆದರು, ಭೂಮಿಗೆ ಕಾದಿದೆಯೇ ಗಂಡಾಂತರ. ಈ ಹೆಡ್ಲೈನಲ್ಲಿ ಕಾರ್ಯಕ್ರಮ ಬಿತ್ತರಿಸಿದ್ರು. ಅದನ್ನು ಈಗ ಪತ್ರಿಕೆಗಳಲ್ಲಿ ಬರಿತಾ ಇದ್ದಾರೆ. ನೋಡಿ, ಹೇಳ್ತಾರೆ, ಉಲ್ಕಾಘಾತ ಕ್ಷುದ್ರ ಕೌತುಕ, ಉಲ್ಕಾಘಾತ ಕ್ಷುದ್ರ ಕೌತುಕ. ಆಮೇಲೆ ಅಣುಬಾಂಬನ 2ನೇ ಪಂಚಿಗೆ ಕ್ಷುದ್ರ ಗ್ರಹ ಛಿದ್ರ ಅಂತಲೂ ಹಾಕಿದ್ದಾರೆ. ಯಾವ ಕ್ಷುದ್ರ ಗ್ರಹದ ಮೇಲೆ ಅಣುಬಾಂಬ್ ಹಾಕ್ತೀರಾ ನೀವು? ಬರ್ತಕ್ಕಂಥದ್ದು 1-2? ಅದು ಎಷ್ಟು ಕ್ಷುದ್ರ ಗ್ರಹಗಳು, ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಇರತಕ್ಕಂಥ ಅದೆಷ್ಟೋ ಸಾವಿರಾರು ಕ್ಷುದ್ರ ಗ್ರಹಗಳು ಒಮ್ಮೆಲೇ ಭೂಮಿಯ ಕಡೆಗೆ ಒಂದೇ ಸಾರಿ ಸಾಲಿಟ್ಕೊಂಡು ಬಂದುಬಿಟ್ರೆ ಯಾವ ಕ್ಷುದ್ರ ಗ್ರಹದ ಮೇಲೆ ಬಾಂಬ್ ಹಾಕ್ತೀರಾ? ಯಾವುದನ್ನು ಚದುರಿಸ್ತೀರಾ ನೀವು? ವಿಜ್ಞಾನಿಗಳ ಕಣ್ಣು ತಪ್ಪಿಸಿ ಭೂಮಿಗೆ ಬಂದು ಹೊಡೆದಿದ್ದೇ ಆದರೆ ಭೂಮಿ ತಾರಮಾರಾಗಿ ಹೋಗ್ತದೆ. ಇದರ ಬಗ್ಗೆ ವಿಜ್ಞಾನಿಗಳೇ ಮಾಹಿತಿ ಕೊಡ್ತಾ ಇದ್ದಾರೆ. ಭೂಮಿಯ ಗುರುತ್ವಾಕರ್ಷಣೆಗೆ ಸಮೀಪಕ್ಕೆ ಅತಿ ಶೀಘ್ರದಲ್ಲಿ, ಹೆಚ್ಚು ಕಡಿಮೆ ವಿಜ್ಞಾನಿಗಳ ಪ್ರಕಾರ 2029ಕ್ಕೆ FOPS 99942 ಅಂತಕ್ಕಂಥ ಒಂದು ಕ್ಷುದ್ರಗ್ರಹ ಭೂಮಿಗೆ ಅತ್ಯಂತ ಸಮೀಪಕ್ಕೆ ಬರ್ತಾ ಇರತಕ್ಕಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಏನಾದರೂ ಭೂಮಿ ಬಂದು ಅಪ್ಪಳಿಸಿದ್ರೆ ಭೂಮಿ ತಾರಮಾರಾಗೋಗುತ್ತೆ. ಇಂಥ ಮಾಹಿತಿಗಳನ್ನು ಕೊಟ್ಟು ಹೇಳುವಾಗೆ ಭಾಳಷ್ಟು ಜನ ಕಮೆಂಟ್ಸಲ್ಲಿ ಹೇಳ್ತಾರೆ, ನೀವು ಕುತ್ಕೊಂಡು ನಮಗೆ ಏನು ಜನಗಳನ್ನ ಭಯ ಹಿಡಿಸ್ತಾ ಇದ್ದೀರಾ ನೀವು ಅಂತ. ಭಯ ಹಿಡಿಸೋದಕ್ಕೆ ನಾನು ಯಾರು? ನಾನೇನು ಟೆರರಿಸ್ಟ? ನಾನೇನು ಭಯೋತ್ಪಾದಕನ? ಅಲ್ಲ. ಆ ಭೂಮಿಯ ಮೇಲೆ ಇರ್ತಕ್ಕಂಥ ಜೀವಿಗಳಲ್ಲಿ ನಾನು ಒಬ್ಬ. ಹೋದರೆ ನಾನು ಓದ್ತೀನಿ, ಎಲ್ಲರೂ ಓದ್ತೀವಿ. ಆದರೆ ಯಾಕೆ ಹಿಂಗೆಲ್ಲ ಆಗ್ತಾಯಿದೆ? ಇದೆಲ್ಲ ಅನರ್ಥಗಳಿಗೆ ಕಾರಣ ಯಾರು ಅಂತ ತೊಗೊಂಡಾಗ ಮಾನವ ಅಂತಕ್ಕಂಥ ಈ ಮಾನವ ಪ್ರಾಣಿ ಪರಿಸರವನ್ನು ಹಾಳುಗೆಡುವಿರದೆ ಇವಕ್ಕೆಲ್ಲ ಕಾರಣ ಆಗ್ತಾಯಿದೆ. ಈಗ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ಅಪ್ಪಳಿಸಿದರೆ ಅಪ್ಪಚ್ಚಿ ಹಾಕುತ್ತೀರಿ ಜೋಕೆ. ಅಪ್ಪಳಿಸಿದ್ರೆ ಅಪ್ಪಚ್ಚಿ ಆಗೋಗ್ತೀರಾ ಜೋಕೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಕ್ಷುದ್ರ ಗ್ರಹ ಬಂದು ಹೊಡಿತಕ್ಕಂಥದ್ದು. ಅದರ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿಯನ್ನು ಬರೆದಿರ್ತಕ್ಕಂಥ TR ಅನಂತರಾಮ್ ಅವರು, ಖ್ಯಾತ ವಿಜ್ಞಾನ ಬರಹಗಾರರು. ಆಕಾಶದ ಆತಂಕವಾದಿ, ಆಕಾಶದ
ಆತಂಕವಾದಿ ಅಂತೇನು ಬರೆದಿದ್ದಾರೆ ಈ ಕ್ಷುದ್ರಗ್ರಹ ಬಂದು ಹೊಡೆಯೋದ್ರ ಬಗ್ಗೆ. ಇದು ನೆನ್ನೆ ಮೊನ್ನೆ ವರದಿಯಲ್ಲ, ಎಲ್ಲ ಎಷ್ಟನೇ ಇಸ್ವಿದು ಲೆಕ್ಕ ಹಾಕೊಳ್ಳಿ. 2012, 2009, 2000ನೇ ಇಸ್ವಿಲಿ ಬಂದಂಥ ಆರ್ಟಿಕಲ್ಸು. ಇವತ್ತು ಅವ್ರು ಬರೆದಿರೋ ಆವತ್ತಿನ ಆರ್ಟಿಕಲ್ಸ್ಗಳಿಗೆ ಇವತ್ತು ಮಹತ್ವ ಪಡ್ಕೋತಾ ಇದೆ. ಹತ್ತಿರದಲ್ಲಿ ಭೂಮಿಯ ವಿನಾಶ ಕಾದಿದೆ. ಇದರ ಬಗ್ಗೆ ಜನ ಜಾಗೃತಗೊಳ್ಳಬೇಕು. ನಾವು ಈ ಭೂಮಿಯನ್ನು, ನಮ್ಮನ್ನು ರಕ್ಷಿಸ್ತಿರ್ತಕ್ಕಂಥ, ವಾಸಕ್ಕೆ ನಮ್ಮನ್ನು ಬಿಟ್ಕೊಟ್ಟಿರ್ತಕ್ಕಂಥ ಈ ಭೂಮಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾನವನೇ ಮಾಡ್ಕೋಬೇಕು. ದೇವರು ಬಂದೇನು ಮಾಡಲ್ಲ. ಇದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮನುಷ್ಯ ಮಾಡಿಕೊಂಡ್ರೆ ಅವನ ಅಳಿವು ಉಳಿವು ಅವನ ಕಾರ್ಯದ ಮೇಲೆ ನಿಂತಿದೆ ಅಂತ ಜನತೆಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.